ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಅವರಿಬ್ರು ಜಗಳ ಆಡೋದಿಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದೀರಾ? ನೀನ್ ಕಾರಣ ಅಂತ ಅವ್ರು ಹೇಳ್ತಿಲ್ಲ. ನೀನ್ ಮಾಡೋ ಕೆಲ್ಸದಿಂದ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮಯೂರಿ, ಇನ್ ಮುಂದೆ ನೀನ್ ಏನೇ ಮಾಡ್ಬೇಕಿದ್ರು ನನಗೊಂದ್ ಮಾತು ತಿಳಿಸು. ಹೀಗೆಲ್ಲ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಹೋಗು. ಅಕ್ಕ, ಮೊದಲು ನೀನು ಅವಳ ಪರ ವಹಿಸ್ಕೊಂಡು ಮಾತಾಡೋದ ಬಿಡು. ಇವತ್ತು ಅಮ್ಮನ ವಿರುದ್ಧ ನಿಂತಿರೋಳು, ನಾಳೆ ನಿನ್ ವಿರುದ್ಧ ನಿಲ್ಲಲ್ಲ ಅಂತ ಏನ್ ಗ್ಯಾರಂಟಿ? ಹೌದ್ ಸಮ್ಮ, ನನಗೂ ಅದೇ ಡೌಟು. ನಿಮ್ಮಿಬ್ಬರಿಗೆ ಡೌಟ್ ಇರ್ಬೋದು, ಆದ್ರೆ ಅವಳು ನನ್ನ ವಿರುದ್ಧ ತಿರುಗಿ ಬೀಳಲ್ಲ ಅನ್ನೋ ನಂಬಿಕೆ ನನಗಿದೆ. ಅವಳು ನಾನು ಸಾಕಿರೋ ನಾಯಿ ಇದ್ದ ಹಾಗೆ. ಕೂತ್ಕೋ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾಳೆ. ಪ್ರೀತಿಯಿಂದ ತಲೆ ಸವರ್ತಾನೆ ನನ್ ಕೆಲ್ಸನ ಸಾಧಿಸ್ಕೋತೀನಿ. ಯಾವಾಗ ನನಗ್ ಸಿಗ್ಬೇಕಾಗಿರೋದು ನನಗ್ ಸಿಗುತ್ತೋ ಅವತ್ತು ಅವಳನ್ನ ಈ ಮನೆಯಿಂದ ಓಡಿಸ್ತೀನಿ. ಮಯೂರಿ, ಬಂದ್ಯಮ್ಮ? ಬಾ. ನಾನೇ ಬಂದು ಕರೆಣ ಅನ್ಕೊಂಡೆ, ಹೆಂಗೋ ನೀನೇ ಬಂದ್ಯಲ್ಲ. ಬೆಳಿಗ್ಗೆಯಿಂದ ಪೂಜೆ 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 ಅನ್ಕೊಂಡು ಹೊಟ್ಟೆಗೇನು ತಿಂದೇ ಇಲ್ಲ ನೀನು. ಹಿಂಗೆ ಆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಡ. ಬಾ, ಊಟ ಮಾಡಬಾ. ಅಣ್ಣ, ಮನ್ಸಿನ ಜೊತೆ ಆಟಾಡೋರ್ ಮಧ್ಯೆ ಇರುವಾಗ ಹೇಗ್ ತಿನ್ನೋದಕ್ಕಾಗತ್ತೆ ಅಣ್ಣ? ಇಲ್ಲಿ ಹಸುವಿಗೆ ಬೆಲೆ ಇಲ್ಲ. ಹಠ, ಸ್ವಾರ್ಥ, ದ್ವೇಷ, ಇಷ್ಟಕ್ಕೆ ಇಲ್ಲಿ ಬೆಲೆ ಇರೋದು. ದೊಡ್ಡ ಮನೆ ಸಾವಾಸನೆ ಇಷ್ಟಮ್ಮ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ದುಡ್ಡುಗಷ್ಟೇ ಬೆಲೆ. ಅಲ್ಲ, ನಾನು ಕೇಳೋದಿಷ್ಟೇ, ಹೋಗ್ಬೇಕಾದ್ರೆ ಈ ಹಣ ಅಂತಸ್ತಲ್ಲಿ ಏನ್ ಜೊತೆಲಿ ಒತ್ಕೊಂಡು ಹೋಯ್ತಾರ ಅಂತ. ಹಾಗೆಲ್ಲ ಇದ್ದಿದ್ರೆ ಪ್ರಪಂಚ ಇನ್ನೂ ಕೆಟ್ಟೋಗ್ತಿತ್ತೇನೋ ಅಣ್ಣ. ಸಾವಿದೆ ಅಂತ ಗೊತ್ತಿದ್ರು ನಮ್ಗೆ ಸಾವೇ ಇಲ್ಲ ಅಂತ ಮೆರೆಯೋರ್ಗೆ ಏನ್ ಹೇಳೋದಕ್ಕಾಗತ್ತೆ? ದುಡ್ಡಿದ್ದು ನಾನು ದೊಡ್ಡ ಮನುಷ್ಯ ಅಂತ ಅನಿಸ್ಕೊಳ್ಳೋದಲ್ಲ, ತನ್ನ ನಡವಳಿಕೆಯಿಂದ ಆ ದೊಡ್ಡತನನ ತೋರಿಸ್ಕೋಬೇಕು. ಕರೆಕ್ಟಾಗಿ ಹೇಳಿದೆ ಕಣಮ್ಮ. ಅದು ಇಲ್ಲಿ ಕೆಲವ್ರಿಗೆ ಅರ್ಥ ಆಗಲ್ಲ ಕಣಮ್ಮ. ಅಲ್ಲ, ಜನ್ಮ ಕೊಟ್ಟು ತಾಯಿ ಪೂಜೆ ಮಾಡೋದೇ ತಪ್ಪು ಅನ್ನೋದಾದ್ರೆ ಇನ್ನೇನ್ ಕಮ್ಮ ಬೆಲೆ ಇರುತ್ತೆ ಇಲ್ಲಿ? ನೆಮ್ಮದಿಯಿಂದ ಒಂದು ಪೂಜೆ ಮಾಡೋದಕ್ಕೆ ಬಿಡದೆ ಎಲ್ಲರ ಮುಂದೆ ಎಷ್ಟು ಅವಮಾನ ಮಾಡ್ಬಿಟ್ರು. ಆದ್ರೆ ಒಂದ್ ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ, ನಮ್ ಚಿಕ್ಕ ಯಜಮಾನ್ರು ಬಂದು ನಿನ್ನ ಆಸೆ ಎಲ್ಲ ನೆರವೇರಿಸಿದ್ರಲ್ಲ, ಅದು ಇಷ್ಟರಲ್ಲೇ ಗೊತ್ತಾಗುತ್ತೆ ನಮ್ ಚಿಕ್ಕ ಯಜಮಾನ್ರು ನಿನ್ನೆಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಿಜ ತಾನೇ? ಅದು ಪ್ರೀತಿನೋ ಏನೋ ನನಗಂತೂ ಗೊತ್ತಿಲ್ಲ ಅಣ್ಣ. ಆದ್ರೆ ಇವತ್ತಿನ ಅವ್ರ ನಡವಳಿಕೆ ನನಗೆ ತುಂಬಾನೇ ಖುಷಿ ಕೊಡ್ತು. ಅದು ಅವ್ರ ತಾಯಿ ಮೇಲಿರೋ ಕೋಪಕ್ಕೆ ಹಾಗೆ ಮಾಡಿರ್ಬೋದೇನೋ, ಆದ್ರೆ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಆಗೋ ತರ ಮಾಡ್ಬಿಟ್ರು ಅಣ್ಣ. ಅಷ್ಟು ಸಾಕು. ಅದೇ ನಮ್ ಚಿಕ್ಕ ಯಜಮಾನ್ರು. ನೋಡಮ್ಮ, ನಮ್ಮಮ್ಮವರು ನಿನ್ ಮೇಲೆ ಕೋಪ ಮಾಡ್ಕೋಬಹುದು, ಒಂದ್ 4 ಮಾತು ಬೈಬೋದು, ನಿಜ. ಆದ್ರೆ ದೇವ್ರಂತ ನಮ್ ದೊಡ್ಡ ಯಜಮಾನ್ರು, ನಮ್ ಚಿಕ್ಕ ಯಜಮಾನ್ರು ನಿನ್ನ ರಕ್ಷಣೆಗಿರೋವರೆಗೂ ನಿನ್ಗೇನು ಆಗಲ್ಲ ಅನ್ನೋ ಬಲವಾದ ನಂಬಿಕೆ ಕಣಮ್ಮ ನಂದು. ಆದ್ರೆ ಇದೆಲ್ಲ ಎಷ್ಟು ದಿವಸ ಅಣ್ಣ? ಅವರಿಬ್ರು ಜಗಳದಲ್ಲಿ ಬಲಿ ಆಗ್ತಿರೋದು ನಾನು. ನನಗಿದ್ರಿಂದ ಯಾವಾಗ ಮುಕ್ತಿ ಸಿಗತ್ತೋ ಗೊತ್ತಿಲ್ಲ.